ಗೈಸ್ ಎಲ್ರಿಗೂ ನಮಸ್ತೆ, ಶುಭ ಸಂಜೆ. ಇವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಲಾಯಲ್ಟಿ, ಹೌ ಇಟ್ ಡಿಫೈನ್ಸ್ ಆ್ಯಂಡ್ ವೇರ್ ದ ವಿಲ್ ಇಟ್ ಪುಟ್ ಇಟ್ ಆ್ಯಂಡ್ ವಾಟ್ ಅಂಡರ್ ಇಟ್ ಮೈ ಟೆಸ್ಟಸ್ ಆ್ಯಂಡ್ ಎಲ್ಲಿ ತನಕ ಅದು ನಮಗೆ ಜೆನ್ಯೂನ್ ಆಗಿ ಇರುತ್ತೆ, ಅದು ಎಲ್ಲಿ ತನಕ ನಮ್ಮನ್ನು ಯಾವ ಮಟ್ಟದವರೆಗೂ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ. ಲಾಯಲ್ಟಿ ಅಂದರೆ ಏನಂದರೆ ಒಬ್ಬರ ನಿಯತ್ತಾಗಿ ಒಬ್ಬರ ಹತ್ರ ಇರ್ತಕ್ಕಂಥದ್ದು. ಅದು ಯಾರೇ ಆಗಿರಲಿ, ಬಹುಶಃ ನಿಯತ್ತು ಅನ್ನೋದೇ ಒಂದು ಮುಳ್ಳಾಗಿ ನನ್ನ ಬೆನ್ನಿಂದ ಚುಚ್ಚಿದೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಯತ್ತಾಗಿರೋದೇ ತಪ್ಪೇನು ಅಂತ ಒಂದೊಂದು ಸತಿ ಅನಿಸುತ್ತೆ. ನನ್ನ ಲೈಫಲ್ಲಿ ನಡ್ತಕ್ಕಂಥ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ರಿಗೂ ಒಳ್ಳೆಯವಳಾಗೆ ಇದ್ದಿದ್ದು, ಆದರೆ ಅದು ಒಳ್ಳೆತನ ನನ್ನ ಮುಳ್ಳಾಗಿ ನನ್ನ ಬೆನ್ನಿಂದ ಬೇತಾಳವಾಗಿ ಟರ್ನ್ ಆಗಿ ನನ್ನ ಚುಚ್ತಿದೆ, ಕಾಡ್ತಿದೆ. ಇದರಿಂದಾಗಿ ನಾನು ಕಲ್ತಿದ್ದೇನೆಂದರೆ, ಇರೋದು ಈ ಕಾಲದಲ್ಲಿ ತಪ್ಪು ಅಂತ ಅಂದ್ಕೊಬೇಡಿ. ಒಳ್ಳೆಯದು ಯಾವತ್ತಿದ್ರೂ ಒಳ್ಳೆತನ ಆಗೇ ಆಗುತ್ತೆ. ಮೇಲೆ ಇರೋನೊಬ್ಬ ದೇವರು ನೋಡ್ತಿರ್ತಾನೆ. ಆ ದೇವ್ರ ಲೆಕ್ಕದಲ್ಲಿ ಒಳ್ಳೆಯವರು, ನಿಯತ್ತಾಗಿರೋರು ಇವಿಬ್ಬರಿಗೆ ಪ್ರಾಮುಖ್ಯತೆ ಕೊಡ್ತಾನೆ. ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ, ಚೆನ್ನಾಗಿ ಕಾಪಾಡ್ತಾನೆ. ಅದಕ್ಕೆ ನಿಮ್ಗೆ ಹೇಳೋದು, ತಪ್ಪು ಮಾಡಬೇಡಿ. ತಪ್ಪು ಮಾಡಿದ್ರೆ ಆ ಕರ್ಮ ನಿಮ್ಮನ್ನು ಬಿಡಲ್ಲ, ಅದು ಯಾರೇ ಆಗಲಿ. ಬಹುಶಃ ಈ ಕ್ಷಣಕ್ಕೆ ನಿಮಗೆ ತಪ್ಪು ಮಾಡಿದ್ದೀರಾ, ಏನೂ ಆಗಲ್ಲ ಅಂತ ಅನಿಸುತ್ತೆ. ಆದರೆ ಮುಂದೆ ಹೋಗ್ತಾ ಅದು ಹೆಂಗೆ ನಿಮ್ಮ ಲೋನ್ ಅಮೌಂಟ್ ಹೆಂಗೆ ಸಾಲ ಹೆಂಗೆ ನಿಮ್ಮನ್ನ ಹಿಂದಿಟ್ಕೊಂಡು ಬರುತ್ತೋ, ನೀವು ಮಾಡ್ತಕ್ಕಂಥ ಪಾಪ ಕರ್ಮಗಳು ಸಾಲವಾಗಿ ನಿಮ್ಮ ಹಿಂದೆ ಬರುತ್ತೆ. ಅದು ಹಿಟ್ ಬ್ಯಾಕ್ ಆಗುತ್ತೆ. ಹಿಟ್ ಬ್ಯಾಕ್ ಆದರೆ ಸಖತ್ ಕಷ್ಟ ತಡ್ಕೊಳ್ಳೋದು. ದೇವ್ರು ಕೊಡೋ ಕಷ್ಟನ, ಶಿಕ್ಷೆನ ನಾವು ತಡ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ. ಅದಕ್ಕೆ ನಾವು ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಯಾರೇ ಆಗಲಿ ಏನೇ ಆಗಲಿ. ಹಾಗಂತ ನಾನು ಲೈಫಲ್ಲಿ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ಸಣ್ಣ ತಪ್ಪುಗಳೇ ಆಗಲಿ, ಅದು ಇಂಪಾರ್ಟೆಂಟೇ ಆಗುತ್ತೆ. ನಾನು ಒಳ್ಳೆಯವಳಾಗೇ ಇದ್ದೆ, ಮುಂಚೆಯಿಂದನೂ ನಾನು ಒಳ್ಳೆಯವಳಾಗೇ ಇದ್ದೀನಿ. ಯಾಕಂದರೆ ನಾನು ಬೆಳ್ತಕ್ಕಂಥ ಒಂದು ವಾತಾವರಣನೇ ಆ ಥರ ಎನ್ವಿರಾನ್ಮೆಂಟೇ ಹಂಗೆ ಇದ್ದಿದ್ದು. ಸೊ ನನಗೆ ತಪ್ಪು ಮಾಡಬೇಕು, ತಪ್ಪು ಜನ ಸಂಪರ್ಕ ಇದ್ದರೆ ತಾನೇ ತಪ್ಪು ಮಾಡೋಕ್ಕೆ ಸಾಧ್ಯ. ನನಗೆ ಒಳ್ಳೆ ಸ್ನೇಹಿತರು, ಒಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ಆಶಯ, ಇಂಥದ್ದೊಂದು ಇಂಥದ್ದೊಂದು ಎನ್ವಿರಾನ್ಮೆಂಟಿಂದ ಬಂದಿರೋಳು ನಾನು. ಸೊ ತಪ್ಪು ಮಾಡೋಕ್ಕೆ ಎಲ್ಲೂ ನನಗೆ ಅಂಥ ಒಂದು ಏನಂತಾರೆ ಬುನಾದಿ ಆಗಲಿ ಆ ಥರ ಒಂದು ರೀತಿ ನನಗೆ ಅನಿಸ್ಲಿಲ್ಲ. ಸೊ ಇದಾಗ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೈಸ್, ಯಾವತ್ತಿದ್ರೂ ಒಳ್ಳೆಯವ್ರಿಗೆ, ಒಳ್ಳೆತನಕ್ಕೆ ನಿಯತ್ತಾಗಿರೋರ್ಗೇ ದೇವರು ನೋಡೋದು, ಕಾಪಾಡೋದು. ಯಾವತ್ತೂ ತಪ್ಪು ಮಾಡಬೇಡಿ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಎವರ್ ಮೇಕ್ ರಿಗ್ರೆಟ್ಸ್ ಆರ್ ಸಮಥಿಂಗ್ which is acceptable, but not excuses are not acceptable. A dead person doesn't makes a dead person alive. ಅಂದರೆ ಸತ್ತಿರೋ ಮನುಷ್ಯನ ಬದುಕಿಸುತ್ತಾ ಒಂದು ಸಾರಿ ಇಲ್ಲ. ದೇವರು ಹಾಗೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಯಾರೇ ಆಗಲಿ ಏನೇ ಆಗಲಿ, ಎಂಥ ಒಂದು ಪ್ರಭಾವಯುತವಾದ ಕೆಲಸ ದರ್ಜೆಯಲ್ಲಾದರೂ ಇರಲಿ, ಎಂಥ ಒಂದು ಡೌನ್ ಕೆಳಗಿರೋವಂಥ ಕೆಲಸನೇ ಆಗಲಿ, ಯಾರೇ ಆಗಲಿ, ದೇವ್ರ ಮಾರ್ಗದಲ್ಲಿ ಎಲ್ಲರೂ ಒಂದೇ. ಆಲ್ ಆರ್ ಈಕ್ವಲ್ ಟು ದ ಐಸ್ ಆಫ್ ಗಾಡ್. Nobody can make any escape or any excuse from God. ಆದರೆ ಒಂದು ಹೇಳ್ತೀನಿ ಗೈಸ್,
ತಪ್ಪು ಈ ಕ್ಷಣಿಕವಾದಂಥ ಒಂದು ಸುಖ ಮಾಡಿಬಿಡ್ಬೋದು. ತಪ್ಪು ನಾನು ಬೇರೆ ಥರ ಮಾತಾಡ್ತಿಲ್ಲ. ಒಂದು ನಿಮಿಷದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನನಗೆ ಅನಿಸ್ಬೋದು ಏನೋ ಒಂದು ತಪ್ಪು ಮಾಡೋಣಪ್ಪ, ಏನು ನಡೆಯುತ್ತೆ, ಏನಾಗುತ್ತೆ. ಇವಾಗಿನ ಕಾಲದಲ್ಲಿ ಕರ್ಮ ಎಲ್ಲ ಏನದು ಒಂದು ದೊಡ್ಡ ಕರ್ಮ ಅದೆಲ್ಲ ನಡೆಯಲ್ಲ ಈಗಿನ ಕಾಲದಲ್ಲಿ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರೆ. ನಾವೇನು ಮಾಡ್ತಿರೋ ಅದೇ ನಮ್ಗೆ ವಾಪಸ್ ಬರುತ್ತೆ. ತಪ್ಪು ಮಾಡಿದ್ರೆ ಕರ್ಮ ನಮ್ಮ ಮನೆ ಅಡ್ರೆಸ್ನ ಹುಡ್ಕೊಂಡು ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ತಪ್ಪು ಮಾಡಬೇಡಿ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಿಕೊಂಡು ಹೋಗಿ, ಮುಂದೆ ಸಾಗಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಡೂ ಗುಡ್, ಮೇಕ್ ಗುಡ್, ಬಿ ಗುಡ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ ಟು needy people. Do good deeds. Mark every day as what you are doing. ಇಷ್ಟನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯವರಾಗಿರಿ, ಒಳ್ಳೆತನ ಮಾತಾಡಿ, ಒಳ್ಳೆಯದನ್ನೇ ಬಯಸೋಣ. ಥ್ಯಾಂಕ್ ಯು ಗೈಸ್.